ನಮಸ್ಕಾರ. ಇವತ್ತಿನ ಸುದ್ದಿ ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ 19 ಜನರು ಹೊಸ ಸಚಿವರು ಕ್ಯಾಬಿನೆಟ್ ಸೇರ್ಕೊಂಡ್ರು. ಯಾರಿಗೆ ಸಿಗುತ್ತಾ ಅನ್ಕೊಂಡಿದ್ವಿ ನಾವು, ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ. ಯಾರಿಗೆ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ವಿ, ಅವ್ರಿಗೆ ಟಿಕೆಟ್ ಸಿಕ್ಕೈತಿ. ವಿಪರ್ಯಾಸ. ವಿಶೇಷವಾಗಿ ಕೊಪ್ಪಳ ಜಿಲ್ಲಾಕ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಮಿನಿಸ್ಟರ್ ಗಾದಿ ಸಿಗುತ್ತಂತ ನಾವು ಅನ್ಕೊಂಡಿದ್ವಿ. ಯಾವುದೋ ಒಂದು ರೀತಿಯಿಂದ ಗೋಲ್ಮಾಲ್ ಸಮಥಿಂಗ್ ಅನ್ನೋ ಸ್ಟೈಲ್ ಒಳಗ ನಾವು ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ ಅನ್ಕೊಂಡಿದ್ವಿ. ಅವ್ರಿಗೆ ಮಿನಿಸ್ಟರ್ ಗಾದಿ ಸಿಗಲಿಲ್ಲ. ಮತ್ತೆ ಕೋಟಾದೊಳಗ ನಮ್ಮ ಶಿವರಾಜ್ ತಂಗಡಿ ಅವರಿಗೆ ಮಿನಿಸ್ಟರ್ ಸೀಟ್ ಸಿಕ್ತು. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರಿಗೆ ಬಹುಶಃ ಯಾವುದೇ ಕಾರಣಕ್ಕೂ ಸಿಗಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ವಿ, ಸಿಕ್ತು. ಸ್ವಲ್ಪ ನಮ್ದು ವಿಶ್ಲೇಷಣೆ ಗೋಲ್ಮಾಲ್ ಆಗಿದ್ದು ಇರಬಹುದು. ಆದ್ರೆ ಎನಿವೇ, ವಿಜಯಾನಂದ ಕಾಶ್ಯಪ್ನವರಿಗೆ ಸಿಗಂಗಿಲ್ಲ ಅನ್ನೋ ಖಂಡಿತವಾಗಿ ಹೇಳಿದ್ವಿ, ಸಿಕ್ತು. ವಿಷಯ ಇಷ್ಟ, ನಮ್ಮ ವಿಶ್ಲೇಷಣೆ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಅಂದ್ರೆ ಒಂದು ರಾಜಕೀಯ ಪಟ್ಟುಗಳು ಹೆಂಗಿರ್ತಾವ ಅಂತ ನಾವು ಹೆಂಗ್ ಅನ್ಕೊಂಡಿರ್ತೀವೋ ಅದಕ್ಕಿಂತ ವ್ಯತಿರಿಕ್ತನೂ ಆಗಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಬಹುದು. ಆದ್ರೆ ಯಾರ್ಯಾರು ಮಿನಿಸ್ಟರ್ ಆಗ್ಯಾರ, ಯಾರ್ಯಾರು ಸಚಿವರಾಗ್ಯಾರ, ಅವ್ರ ಹತ್ರ ಪೊಟೆನ್ಷಿಯಲ್ ಇಲ್ಲ ಅಂತ ಅರ್ಥ ಅಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರು, ನಾವು ಎಕ್ಸ್ಪೆನ್ಷನ್ ಮಾಡಿದ್ವಿ, ಹೊಸಬರಿಗೆ ಅವಕಾಶ ಕೊಟ್ಟಿವಿ, ಹಂಗಂತೇಳಿ ಹಳಬರಿಗೆ ಕೊಡಬಾರ್ದಾಗಿತ್ತು ಅಂತ ಅಲ್ಲ. ಇರೋ 32 ಮಿನಿಸ್ಟರ್ ಒಳಗೆ ಯಾರ್ಯಾರು ಕೊಡಬಾರ್ದು ಅನ್ನೋ ವಿಚಾರ ಇದ್ದಾಗ ಹೊಸಬರಿಗೆ ನಾವು ಮನ್ನಣೆ ಅಂದ್ರೆ ಮಣೆ ಹಾಕಿವಿ ಅಂತ ಅನ್ನೋ ಸ್ಟೈಲ್ ಅಂದ್ರು. ಈ ಹಳಬರಿಗೇನು ಅವ್ರಿಗೇನು ಅನುಭವ ಇಲ್ಲ ಅಂತ ಅರ್ಥ ಅಲ್ಲ. ಹೊಸ ಕ್ಯಾಬಿನೆಟ್ಗೆ ಕೆಲವೊಂದಿಷ್ಟು ಒತ್ತಡಗಳು, ಹೊಸ ಟಾಸ್ಕ್ಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಾರ. ಅದನ್ನ ಅವರು ಪತ್ರಿಕಾಗೋಷ್ಠಿ ಒಳಗೂ ಹೇಳ್ಕೊಂಡಾರ. ಓಕೆ, ಏನಿವೆ ಇವತ್ತಿನ ಕ್ಯಾಬಿನೆಟ್ ಇಲ್ಲಿಗೆ ಮುಗೀತು. ಪೊಟೆನ್ಷಿಯಲ್ ಯಾರ್ಯಾರ ಹತ್ರ ಎಷ್ಟೆಷ್ಟು ಏನೇನ್ ಐತೆ ಅನ್ನೋದು ಮುಂದಿನ ದಿನಮಾನದೊಳಗ ನೋಡ್ಬೋದು ಅಂತ ಹೇಳ್ತಾ, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಣ್ಣ ವಿಚಾರ. ಮಾನ್ಯ ಸಿದ್ದರಾಮಯ್ಯನವರು ಇನ್ನೇನು ತಮ್ಮ ರಾಜಕೀಯ ಜೀವನದೊಳಗ 50 ವರ್ಷ ಪೂರೈಸಕ ಹತ್ತತ್ರ ಅದಾರ. ಅವರು ಬಹಳ ಅಂದ್ರೆ ಬಹಳ ಲೆಂದಿ ಪ್ರೋಸೆಸ್ ಒಳಗ ರಾಜಕೀಯದೊಳಗ ಉನ್ನತ ಹುದ್ದೆಯೊಳಗ ಇದ್ದವರು. ಉಪಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಮುಖ್ಯಮಂತ್ರಿ ಸ್ಥಾನದವರೆಗೂ, ಮುಖ್ಯಮಂತ್ರಿ ಸ್ಥಾನದಿಂದ ತಮ್ಮ ಸರ್ಕಾರ ಆಡಳಿತದೊಳಗೆ ಇಲ್ಲದೆ ಇದ್ದಾಗ ವಿರೋಧ ಪಕ್ಷದ ನಾಯಕನಾಗಿ ಈ ಮಟ್ಟಕ್ಕೆ ಬೆಳೆದಿರೋ ಒಬ್ಬ ಸಿದ್ದರಾಮಯ್ಯನವರು ಇದೇ ತಿಂಗಳ 13ನೇ ತಾರೀಕಿಗೆ ಅಧಿವೇಶನ ನಡೀತೈತಿ. ಈ ಅಧಿವೇಶನದೊಳಗ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅವರ ಆಸನ ಯಾವುದು? ಒಂದು ಸಹಜವಾಗಿ ಹೇಳ್ಬೇಕಪ್ಪ ಅಂತಂದ್ರ, ಹಿಂದಿನ ಎಲ್ಲಾ ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಆಗ್ಬಹುದು, ಅದರ ಹಿಂದಿನ ಮುಖ್ಯಮಂತ್ರಿಗಳು ಆಗ್ಬಹುದು, ಸಹಜವಾಗಿ ಕೊನೆಯ ಸೀಟು ಆರಿಸಿಕೊಂಡಿದ್ದು ಇಲ್ಲೊಂದು ಸಾಂಪ್ರದಾಯಿಕ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರ, ತೀರಾ ಇತ್ತೀಚೆಗೆ ಕೆಲವೊಂದಿಷ್ಟು ಆಪಾದನೆ ಬಂದಾಗ, ಯಡಿಯೂರಪ್ಪನವ್ರಿಗೆ ಇಳಿಸಬೇಕಾಗಿರುವಂತ ಪರಿಸ್ಥಿತಿ ಬಂದಾಗ ಅವರು ಕೊನೆ ಸೀಟ ಬಳಸಿದ್ರು. ಆದ್ರೆ ಅದರ ಹಿಂದಿನ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರ ಅವಧಿ ಮುಗಿದಾಗ ಕೊನೆ ಸೀಟು ಬಳಸಿರ್ಬೋದು. ಆದ್ರೆ ಇಲ್ಲೇ ಸಿದ್ದರಾಮಯ್ಯನವರು ಇವರಿಗೆ ಇಳಿಸಬೇಕಾಗಿರುವಂತ ಪರಿಸ್ಥಿತಿ ಬಂತು. 2.5 ವರ್ಷ ಅನ್ನೋ 2.5 ವರ್ಷದ್ದು ಇಳಿಸ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿ ಉಪಮುಖ್ಯಮಂತ್ರಿಯಿಂದ ಹಿಡಿದು ಒಂದು ಆಡಳಿತ ಪಕ್ಷ, ಇಲ್ಲಾಂದ್ರೆ ವಿರೋಧ ಪಕ್ಷ, ಯಾವುದೇ ಪಕ್ಷದಿಂದ ಅಂದ್ರೂ ಕೂಡ, ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಕಡೆ ಪಕ್ಷ ಅವರು ಉನ್ನತ ಅಧಿಕಾರದೊಳಗೆ ಇರ್ತಾ ಇದ್ರು. ಅಂತಹ ಸಿದ್ದರಾಮಯ್ಯನವರಿಗೆ ಇವತ್ತು ಸಾಮಾನ್ಯ ಶಾಸಕ ಅಂತ ನೋಡ್ಬೇಕಾಗೈತಿ. ಯಾಕಂದ್ರ ಈ ಕಡೆ ಮುಖ್ಯಮಂತ್ರಿ ಇಲ್ಲ, ಉಪಮುಖ್ಯಮಂತ್ರಿ ಇಲ್ಲ, ಮತ್ತೆ ಈ ಕಡೆ ವಿರೋಧ ಪಕ್ಷನೂ ಇಲ್ಲ. ಯಾಕಂದ್ರೆ ಅವ್ರದೇ ಪಕ್ಷದ ಆಡಳಿತ ಇದ್ದಿದ್ದಕ್ಕ ಅವರು ಹತಾಶರಾಗಿರಬಹುದಾ ಅನ್ನೋದು ಇವತ್ತಿನ ವಿಚಾರ. ಬರುವ 13ನೇ ತಾರೀಕಿಗೆ ಅವರು ಕೊನೆಯ ಆಸನ ಬಳಸಬಹುದಾ ಅಥವಾ ತಗೊಳ್ಬಹುದಾ? ಯಾಕಂತಂದ್ರ ರೂಢಿಗತವಾಗಿ ಮೊದಲ ಲೈನು, 2ನೇ ಲೈನು, 3ನೇ ಲೈನು, 4ನೇ ಲೈನ್ ಅಂತ ಹೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆ ಸಚಿವರು, ಅದಾದ ಮೇಲೆ ಮಧ್ಯದಲ್ಲಿ ಇವ್ರೇನಾದ್ರೂ ಅಪೇಕ್ಷೆ ಪಟ್ರಂದ್ರೆ ಯಾವ್ದಾದ್ರು ಒಂದು ಸೀಟ್ ಅರೇಂಜ್ ಮಾಡಬಹುದು. ಆದ್ರೆ ಅದು ಬೈ ಫೋರ್ಸ್ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಸರಳತೆ ಮೆರಿಬೇಕಾಗತ್ತೆ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಸರಳತೆ ಮೆರೆದು ಆ ಮೂಮೆಂಟಿಗೆ ಅವ್ರಿಗೆ ಮನಸ್ಸೊಳಗೆ ಒಂದು ಅಳಕಿರ್ತೈತಿ. ಪೂರಾ ಮುಂದಿನ ಮತ್ತು ಮೊದಲ ಆಸನ ನಮ್ದಾಗಿತ್ತಲ್ಲ ಅಂತ ಅನ್ನಿಸ್ದಾಗ ಅವರು ಆಟೋಮೆಟಿಕ್ ಆಗಿ ನನ್ನ ಕೊನೆಯ ಆಸನ ಇರಲಿ ಅಂತ ಅಂತಾರ. ಹಿಂದಿನ ಸಂಪ್ರದಾಯ ಹಂಗ ನಡ್ಕೊಂತ ಬಂದೈತಿ. ಈಗ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಆಸನನ ಎಲ್ಲಿ ತಗೋತಾರ ಅನ್ನೋದ್ರ ಮೇಲೆ ರಾಜಕೀಯ ತಿರುವುನು ಆಗಿರ್ಬೋದು, ಅಥವಾ ಅವರ ಮನಸ್ಸಿನ ಸಮಾಧಾನ ಅಸಮಾಧಾನ, ರಾಜಕೀಯ ವೈಪರೀತ್ಯ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ಬೋದು ಅಂತ ಹೇಳ್ತಾ ನಾ ಮತ್ತೆ ಸಿಗ್ತೀನಿ.